ಮಾರ್ಚ್ 22ನೇ ತಾರೀಕು ಅಮೆರಿಕದ ಟೆಕ್ಸಾಸ್ನಿಂದ ಸುಮಾರು 47,236 ಟನ್ ಎಲ್ಪಿಜಿಯನ್ನು ಹೊತ್ತು ತಂದ ಪಿಕ್ಸಿಸ್ ಪಾಯ್ನೀರ್ ಎಂಬ ಬೃಹತ್ ಹಡಗು ನವಮಂಗಳೂರು ಬಂದರಿಗೆ ಆಗಮಿಸಿದೆ. ಈ ಹಡಗಿನಿಂದ ಸುಮಾರು 16,714 ಟನ್ ಎಲ್ಪಿಜಿಯನ್ನು ಮಂಗಳೂರಿನಲ್ಲಿ ಇಳಿಸಲಾಗುತ್ತಿದೆ. ಕೇವಲ ಇದೊಂದೇ ಹಡಗಲ್ಲ, ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರವಾಗಿ ಇನ್ನೂ ಕೆಲವು ಹಡಗುಗಳು ಮುಂದಿನ ದಿನಗಳಲ್ಲಿ ಮಂಗಳೂರಿಗೆ ಬರಲಿವೆ. ಇದರಿಂದಾಗಿ ನವಮಂಗಳೂರು ಬಂದರು ಮುಂದಿನ ದಿನಗಳಲ್ಲಿ ಒಟ್ಟು 72,700 ಟನ್ನಷ್ಟು ಅನಿಲವನ್ನು ಸ್ವೀಕರಿಸಲು ಸಜ್ಜಾಗಿದೆ. ಇಷ್ಟೊಂದು ಪ್ರಮಾಣದ ಅನಿಲವನ್ನು ಹೊತ್ತು ಹಡಗುಗಳು ಮಂಗಳೂರಿಗೆ ಬರೋಕೆ ಒಂದು ವಿಶೇಷ ಕಾರಣ ಇದೆ. ಯಾಕಂದ್ರೆ ಮಂಗಳೂರಿನಲ್ಲಿ ದೇಶದ ಇಂಧನ ಭದ್ರತೆಯ ದಿಕ್ಕನ್ನೇ ಬದಲಿಸಬಲ್ಲ ದೈತ್ಯ ಯೋಜನೆಯೊಂದು ಇದೆ. ಅದು ಸಂಪೂರ್ಣವಾಗಿ ಕಾರ್ಯಾರಂಭವನ್ನು ಮಾಡಿದೆ. ಅದುವೇ ಮಂಗಳೂರಿನ ಕಾಟಿಪಳ್ಳ ಸಮೀಪದ ಬಾಳದಲ್ಲಿ ನಿರ್ಮಾಣವಾಗಿರುವ ಭಾರತದ ಅತಿದೊಡ್ಡ ಭೂಗತ ಎಲ್ಪಿಜಿ ಶೇಖರಣಾ ಸುರಂಗ ಅಥವಾ ರಾಕ್ ಕೇವರ್ನ್. ಸರ್ಕಾರಿ ಸ್ವಾಮ್ಯದ ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಈ ಬೃಹತ್ ಯೋಜನೆಯನ್ನು ರೂಪಿಸಿದ್ದು ಮೇಘಾ ಎಂಜಿನಿಯರಿಂಗ್ ಸಂಸ್ಥೆ ಇದನ್ನು ಯಶಸ್ವಿಯಾಗಿ ನಿರ್ಮಿಸಿದೆ. ಬಾಳಾದಲ್ಲಿರುವ HPCL ಘಟಕದ ಆವರಣದೊಳಗೆ ನಿರ್ಮಾಣವಾಗಿರುವ ಈ ಭೂಗತ ಗುಹೆ 80,000 ಮೆಟ್ರಿಕ್ ಟನ್ ಅನಿಲವನ್ನು ಶೇಖರಿಸಿರುವ ಸಾಮರ್ಥ್ಯ ಹೊಂದಿದೆ. 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಇದು ದೇಶದಲ್ಲೇ ಅತಿದೊಡ್ಡ ಏಕೈಕ ಎಲ್ಪಿಜಿ ಸಂಗ್ರಹ ಸುರಂಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಭೂಗತ ಸುರಂಗಗಳು ಕೇವಲ ಸಂಗ್ರಹಣಾ ಕೇಂದ್ರಗಳಲ್ಲ, ಇವು ದೇಶದ ಇಂಧನ ಮೀಸಲು ಪಡೆಗಳು. ಯುದ್ಧದಂತಹ ತುರ್ತು ಪರಿಸ್ಥಿತಿಗಳು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನಿಲ ಪೂರೈಕೆ ಸ್ಥಗಿತಗೊಂಡಾಗ ಅಥವಾ ಬೆಲೆಗಳು ಗಗನಕ್ಕೇರಿದಾಗ ಈ ಸಂಗ್ರಹಣಾ ಕೇಂದ್ರ ದೇಶದ ಜನರಿಗೆ ಅಡುಗೆ ಅನಿಲದ ಕೊರತೆ ಆಗದಂತೆ ರಕ್ಷಣೆ ನೀಡಲಿದೆ. ಭಾರತ ಈಗಾಗಲೇ ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಪಾದೂರುಗಳಲ್ಲಿ ಕಚ್ಚಾ ತೈಲವನ್ನು ಸಂಗ್ರಹಿಸಲು ಇಂತಹ 3 ಭೂಗತ ಸುರಂಗಗಳನ್ನು ಹೊಂದಿದೆ. ಇವುಗಳಲ್ಲಿ ಒಟ್ಟು 5.33 ಮಿಲಿಯನ್ ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಸಂಗ್ರಹಿಸಬಹುದು. ಇದು ದೇಶದ ಸುಮಾರು 9.5 ದಿನಗಳ ಅಗತ್ಯವನ್ನು ಪೂರೈಸಬಲ್ಲದು. ಒಡಿಶಾದ ಚಂಡಿಕೋಲ್ ಹಾಗೂ ಪಾದೂರಿನಲ್ಲೇ ಇನ್ನೊಂದು ಇಂಥದ್ದೇ ಭೂಗತ ಸಂಗ್ರಹಾಗಾರಗಳ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಅವೆರಡೂ ನಿರ್ಮಾಣ ಆದರೆ ಒಟ್ಟು 22 ದಿನಗಳ ಕಾಲ ದೇಶದ ತೈಲ ಅಗತ್ಯವನ್ನು ಪೂರೈಸಬಹುದು ಅಂತ ಹೇಳಲಾಗಿದೆ. ಆದರೆ LPG ಅನಿಲಕ್ಕಾಗಿ ಈ ಮಟ್ಟದ ಬೃಹತ್ ಭೂಗತ ವ್ಯವಸ್ಥೆ ಮಾಡಿರೋದು ಮಂಗಳೂರಿನಲ್ಲಿ ಇದೇ ಮೊದಲು. ಈ ಕೆವರ್ನ್ ಅಥವಾ ಮಾನವ ನಿರ್ಮಿತ ಗುಹೆಗಳು ಸಾಂಪ್ರದಾಯಿಕ ಗೋದಾಮುಗಳಿಗಿಂತ ಬಹಳ ಭಿನ್ನವಾಗಿವೆ. ಗೋದಾಮುಗಳು ಆಹಾರ ಧಾನ್ಯಗಳನ್ನು ರಕ್ಷಿಸಿದರೆ, ಈ ಕೇವರ್ನ್ಗಳು ಇಂಧನವನ್ನು ಅತ್ಯಂತ ಸುರಕ್ಷಿತವಾಗಿ ಮತ್ತು ಅತಿ ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಿಡಲು ಸಜ್ಜುಗೊಂಡಿವೆ. ಈ ಯೋಜನೆಯ ವಿನ್ಯಾಸ ಬಹಳ ಅಪರೂಪದ್ದು. ಅಸ್ತಿತ್ವದಲ್ಲಿರುವ ಮೇಲ್ಮೈ ಸೌಲಭ್ಯಗಳ ಕೆಳಭಾಗದಲ್ಲಿ ಈ ಸುರಂಗವನ್ನು ಕೊರೆಯಲಾಗಿದೆ. ಇದರಿಂದ ಭೂಮಿಯ ಮೇಲ್ಭಾಗವನ್ನ ಬೇರೆ ಕೆಲಸಗಳಿಗೆ ಬಳಸಿ ಅದರ ಕೆಳಗೆ ಅನಿಲ ಸಂಗ್ರಹಿಸುವ ವಿಜ್ಞಾನವನ್ನ ಇಲ್ಲಿ ಬಳಸಲಾಗಿದೆ. ಇದು ಭವಿಷ್ಯದ ಮೂಲಸೌಕರ್ಯ ಯೋಜನೆಗಳಿಗೆ ಒಂದು ಮಾದರಿಯಾಗಿದೆ ಅಂತ ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಅಧಿಕಾರಿಗಳು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಇಂತಹ ಕೆವರ್ನ್ಗಳನ್ನ ಕಚ್ಚಾ ತೈಲ ಮತ್ತು LPG ಸಂಗ್ರಹಿಸಲು ಬಳಸಲಾಗುತ್ತೆ. ಯುದ್ಧ, ಆರ್ಥಿಕ ದಿಗ್ಬಂಧನ ಅಥವಾ ನೈಸರ್ಗಿಕ ವಿಕೋಪಗಳಂತಹ ತುರ್ತು ಸಂದರ್ಭದಲ್ಲಿ ದೇಶದಲ್ಲಿ ಇಂಧನದ ಕೊರತೆ ಆಗದಂತೆ ಈ ಕೇಂದ್ರಗಳು ನಮಗೆ ಶ್ರೀರಕ್ಷೆ ಆಗಲಿವೆ. ಮಂಗಳೂರಿನ ಈ ಸುರಂಗ ಸಮುದ್ರ ಮಟ್ಟದಿಂದ ಸುಮಾರು 156 ಮೀಟರ್ ಆಳದಲ್ಲಿ ಗಟ್ಟಿಯಾದ ಶಿಲೆಗಳ ನಡುವೆ ನಿರ್ಮಾಣವಾಗಿದೆ. ಇದರ ಒಳಗಿನ ತಾಂತ್ರಿಕತೆ ಎಷ್ಟು ಉನ್ನತ ಮಟ್ಟದ್ದು ಅಂದ್ರೆ, ಇಲ್ಲಿನ ಅಂತರ್ಜಲದ ಒತ್ತಡವೇ ಅನಿಲವನ್ನ ಹೊರ ಹೋಗದಂತೆ ನೈಸರ್ಗಿಕವಾಗಿ ತಡೆಯುತ್ತೆ. ಈ ವ್ಯವಸ್ಥೆಯನ್ನ ಹೈಡ್ರಾಲಿಕ್ ಕಂಟೈನ್ಮೆಂಟ್ ಅಂತ ಕರೆಯಲಾಗುತ್ತೆ. ಈ ಯೋಜನೆ 2025ರ ಜೂನ್ನಲ್ಲಿ ಎಲ್ಲ ಕಠಿಣ ಸುರಕ್ಷತಾ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಾಳಿಯ ಒತ್ತಡದ ಮೂಲಕ ನಡೆಸಲಾದ ಸತತ 100 ಗಂಟೆಗಳ ಪರೀಕ್ಷೆಯಲ್ಲಿ ಇದು ಸಂಪೂರ್ಣ ಸುರಕ್ಷಿತ ಅಂತ ಸಾಬೀತಾಗಿದೆ. ಇಲ್ಲಿ ಸಂಗ್ರಹವಾಗುವ ಅನಿಲವನ್ನ ಪೈಪ್ಲೈನ್ಗಳ ಮೂಲಕ ಮೈಸೂರು, ಬೆಂಗಳೂರು ಮತ್ತು ಹೈದರಾಬಾದ್ಗೆ ಪೂರೈಸಲಾಗುತ್ತೆ. ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ನಮ್ಮ ದೇಶದಲ್ಲಿ ಬೆಲೆ ಏರಿಳಿತ ಮತ್ತು ಸರಬರಾಜು ಕೊರತೆಯ ಅಪಾಯವನ್ನು ತಪ್ಪಿಸಲು ಮಂಗಳೂರಿನ ಈ ಭೂಗತ ಸುರಂಗ ಒಂದು ಆಯಕಟ್ಟಿನ ಇಂಧನ ಮೀಸಲು ಕೇಂದ್ರವಾಗಿ ಕೆಲಸ ಮಾಡಲಿದೆ. ಈ ಸೌಲಭ್ಯ ನವಮಂಗಳೂರು ಬಂದರಿನ ಮೂಲಕ ಆಮದು ಮಾಡಿಕೊಂಡ LPGಯನ್ನು ಸ್ವೀಕರಿಸುತ್ತೆ ಮತ್ತದನ್ನ ಮಂಗಳೂರು LPG ಬಾಟ್ಲಿಂಗ್ ಪ್ಲಾಂಟ್ಗೆ ಹಾಗೂ ರಸ್ತೆ ಮತ್ತು ರೈಲು ಟ್ಯಾಂಕರ್ಗಳಿಗೆ ಪೂರೈಸುತ್ತೆ. ಕ್ರಾಸ್ ಕಂಟ್ರಿ ಪೈಪ್ಲೈನ್ಗಳ ಜಾಲ ಅನಿಲವನ್ನ ಮೈಸೂರು, ಬೆಂಗಳೂರು ಮತ್ತು ಹೈದರಾಬಾದ್ಗೆ ಸಾಗಿಸಿ ಸುಗಮ ವಿತರಣೆಯನ್ನು ಖಚಿತಪಡಿಸುತ್ತೆ ಅಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಭಾರತದ ಇಂಧನ ಭದ್ರತೆಯನ್ನ ಹೆಚ್ಚಿಸುವ ಪ್ರಯತ್ನಗಳಲ್ಲಿ ಈ ಯೋಜನೆಯನ್ನ ಪ್ರಮುಖ ಹೆಜ್ಜೆ ಅಂತ ಪರಿಗಣಿಸಲಾಗಿದೆ. ಶುದ್ಧ ಇಂಧನದ ದೇಶೀಯ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಮೂಲಸೌಕರ್ಯಗಳು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಇದೊಂದು ಬೃಹತ್ ಸುರಂಗಗಳ ಜಾಲವಾಗಿದೆ. ಪ್ರಮುಖವಾಗಿ 1.1 ಕಿಲೋಮೀಟರ್ ಉದ್ದದ ಬೃಹತ್ ಪ್ರವೇಶ ಸುರಂಗ ಇದೆ. ಇನ್ನು ಅನಿಲವನ್ನ ಶೇಖರಿಸಿಡುವ ಮುಖ್ಯ ಸುರಂಗಗಳ ಬಗ್ಗೆ ಹೇಳುವುದಾದ್ರೆ, ಇಲ್ಲಿ 2 ಬೃಹತ್ ಸಂಗ್ರಹಾಗಾರಗಳನ್ನು ನಿರ್ಮಿಸಲಾಗಿದೆ. ಇವುಗಳನ್ನ ಕೆವರ್ನ್ S1 ಮತ್ತು ಕೆವರ್ನ್ S2 ಅಂತ ಕರೆಯಲಾಗುತ್ತೆ. ಇದರಲ್ಲಿ ಮೊದಲನೇ ಸುರಂಗ 220 ಮೀಟರ್ ಉದ್ದ ಇದ್ರೆ, ಎರಡನೇ ಸುರಂಗ 225 ಮೀಟರ್ ಉದ್ದ ಇದೆ. ಅಂದ್ರೆ ಇವೆರಡೂ ಸೇರಿ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಉದ್ದದ ಬೃಹತ್ ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿವೆ.
ಈ ಎರಡೂ ಮುಖ್ಯ ಸುರಂಗಗಳನ್ನ ಮತ್ತು ಇತರ ಕಾರ್ಯಾಚರಣಾ ವಿಭಾಗಗಳನ್ನ ಪರಸ್ಪರ ಸಂಪರ್ಕಿಸಲು ಮತ್ತೆ 486.2 ಮೀಟರ್ ಉದ್ದದ ಕನೆಕ್ಟಿಂಗ್ ಸುರಂಗಗಳನ್ನು ಕೊರೆಯಲಾಗಿದೆ. ಈ ಇಡೀ ವ್ಯವಸ್ಥೆ ಸಮುದ್ರ ಮಟ್ಟದಿಂದ ಸುಮಾರು 156 ಮೀಟರ್ ಆಳದಲ್ಲಿ ನೆಲೆಗೊಂಡಿದೆ. ಸರಳವಾಗಿ ಹೇಳಬೇಕು ಅಂತಂದ್ರೆ ಭೂಮಿಯ ಮೇಲ್ಮೈನಿಂದ ಸುಮಾರು 50 ಅಂತಸ್ತಿನ ಕಟ್ಟಡದಷ್ಟು ಆಳದಲ್ಲಿ ಈ ಸುರಂಗವನ್ನ ಕೊರೆಯಲಾಗಿದೆ. ಈ ಸುರಂಗದ ಮತ್ತೊಂದು ಮುಖ್ಯ ಭಾಗ ಅಂದ್ರೆ ಇದರ ಆಪರೇಷನ್ ಶಾಫ್ಟ್. ಇದು ಸುಮಾರು 6.5 ಮೀಟರ್ ವ್ಯಾಸದ ಬೃಹತ್ ಕೊಳವೆಯಂತಿದ್ದು 164.5 ಮೀಟರ್ ಆಳದವರೆಗೆ ಹೋಗುತ್ತೆ. ಇದರ ಮೂಲಕನೇ ಅತ್ಯಾಧುನಿಕ ಪಂಪ್ಗಳನ್ನ ಬಳಸಿ ಅನಿಲವನ್ನ ಹೊರತೆಗೆಯಲಾಗುತ್ತೆ. ಅನಿಲ ಹೊರಗೆ ಸೋರಿಕೆಯಾಗದಂತೆ ತಡೆಯಲು ಇದರ ಸುತ್ತಲೂ ವಾಟರ್ ಕರ್ಟನ್ ಎಂಬ ವಿಶೇಷ ರಕ್ಷಣಾ ಗೋಡೆಯನ್ನ ನಿರ್ಮಿಸಲಾಗಿದೆ. ಇದಕ್ಕಾಗಿ ಮೇಲೆ ಮತ್ತು ಕೆಳಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆಯಲಾಗಿದ್ದು, ಈ ರಂಧ್ರಗಳ ಒಟ್ಟು ಉದ್ದವೇ ಸುಮಾರು 13 ಕಿಲೋಮೀಟರ್ಗಳಿಗೂ ಹೆಚ್ಚಿದೆ. ಈ ನೀರಿನ ವ್ಯವಸ್ಥೆ ಅನಿಲ ಕಲ್ಲಿನ ಸಣ್ಣ ಬಿರುಕುಗಳ ಮೂಲಕವೂ ಹೊರ ಹೋಗದಂತೆ ಸದಾ ಒತ್ತಡವನ್ನ ಕಾಯ್ದುಕೊಳ್ಳುತ್ತೆ. 80,000 ಟನ್ ಅನಿಲವನ್ನ ಸುರಕ್ಷಿತವಾಗಿ ಹಿಡಿದಿಟ್ಟುಕೊಳ್ಳುವ ಈ ಬೃಹತ್ ಸುರಂಗ ತನ್ನ ವಿಸ್ತಾರವಾದ ಅಳತೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಇಂದು ಭಾರತದ ಇಂಧನ ಲೋಕದ ಹೆಮ್ಮೆಯ ಸಂಕೇತವಾಗಿ ನಿಂತಿದೆ.